ನನಗೆ ಯಾರೋ ಈ ಮೆಸೇಜ್ ಕಳಿಸಿದ್ರು, ಇದನ್ನು ನಿಮ್ಮ ವಾಯ್ಸಲ್ಲೇ ಹೇಳಿ ಅಂತ. ಬಟ್ ಈ ಮೆಸೇಜ್ ಓದಿದ್ಮೇಲೆ ನನಗೆ ತುಂಬ ಟ್ರೂ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಇದಂತೂ ನನ್ನ ಲೈಫ್ಗೆ ತುಂಬ ಕನೆಕ್ಟ್ ಆಗಿತ್ತು. ಹಾಗಾಗಿ ಅವ್ರ ಹೆಸರು ಅಶ್ವಿನಿ ಅಂತ. ಓಕೆ, ಓದೋಣ. ಒಂದು ಕಾಲ ಇತ್ತು, ನಾನು ನಗ್ತಾ ಇದ್ದೆ, ಮನಸ್ಸಲ್ಲಿ 1000 ಕನಸನ್ನು ಹೊತ್ತಿದ್ದೆ. ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಬದುಕು ನನ್ನ ಜೊತೆ ಮಾತಾಡ್ತಾ ಇತ್ತು ಅಂತ ಅನ್ನಿಸ್ತಿತ್ತು. ಆದರೆ ಬದುಕು ಹೀಗೆ ತಿರುಗಿಸಿ ಹೊಡೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಎಲ್ಲ ಆಸೆಗಳು ಕೈಜಾರಿ ಹೋಯಿತು, ನನ್ನ ಎಲ್ಲ ಕನಸುಗಳು ನೆಲಕ್ಕುರುಳಿ ಮುರಿದು ಹೋಯಿತು. ಚಂಚಲ ಮನಸ್ಸು ಈಗ ಮೌನದ ಗುಹೆಯೊಳಗೆ ಕುಳಿತುಕೊಂಡಿದೆ. ಮಾತಾಡೋದು ಭಾರ, ನಗೋದು ಭಾರ, ಸರಿಪಡಿಸೋಕೆ ಕೈ ಹಾಕಿದ್ರೆ ಎಲ್ಲವೂ ಕೈ ತಪ್ಪೋಗ್ತಿದೆ. ಈಗ ಎಲ್ಲಿಗೂ ಹೋಗೋ ಮನಸ್ಸಿಲ್ಲ, ಯಾರನ್ನು ನೋಡೋ ಮನಸ್ಸಿಲ್ಲ. ಜನಗಳಿಂದ ದೂರಾಗಿ ನನ್ನನ್ನೇ ನಾನು ಮರ್ತ್ಕೊಂಡು ಒಂಟಿಯಾಗಿರೋದೇ ಸಾಕು ಅಂತ ಅನ್ನಿಸ್ತಾ ಇದೆ.